ನಮಸ್ಕಾರ. ಬೆಳೆಸಿರಿ ರೈತ ಬಳಗಕ್ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶುಂಠಿಯನ್ನು ಅಥವಾ ಜಿಂಜರನ್ನು ಮಣ್ಣಿನ ಸಹಾಯ ಇಲ್ಲದೆ ಬೆಳಿಬೋದಾ ಅನ್ನೋದನ್ನು ನಾನು ತಿಳಿಸ್ಕೊಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಥವಾ ನನ್ನ ಅನುಭವದ ಪ್ರಕಾರ ನಾನು ಸುಮಾರು ಕಳೆದ 7 ವರ್ಷಗಳಿಂದ ಮಣ್ಣು ರಹಿತ ಕೃಷಿಯಲ್ಲಿ ಹಲವಾರು ಅನುಭವಗಳನ್ನು ಪಡೆದುಕೊಂಡಿದ್ದೀನಿ. ಬೆಂಗಳೂರಲ್ಲಿ ನಮ್ಮದೊಂದು ಟೆರೆಸ್ ಮೇಲೆ ನಾವು ಒಂದಿಷ್ಟು ಬೆಳೀತಾ ಇದ್ದೀವಿ. ಆಮೇಲೆ ಅದ್ರ ಬಗ್ಗೆ ತರಬೇತಿನೂ ಕೊಡ್ತೀವಿ ತುಂಬ ಜನಕ್ಕೆ. ಈ ವಿಷಯದಲ್ಲಿ ನಾನು ನೋಡಿದಾಗ ಶುಂಠಿ ನನಗೆ ತುಂಬ ಚೆನ್ನಾಗಿ ಇದರಲ್ಲಿ ಬೆಳೆಯುತ್ತೆ ಅನ್ನೋ ಒಂದು ಅನುಭವ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ. ಮಣ್ಣಿಲ್ಲದೆ ಯಾಕೆ ಬೆಳಿಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವ. ಮಣ್ಣಲ್ಲೇ ಬೆಳೆಯುವಾಗ ಅದು ಯಾಕೆ ಮಣ್ಣಿಲ್ಲದೆ ಬೆಳಿಬೇಕು ಅಂತ. ಅದು ಯಾಕೆ ಅಂತ ನನಗನ್ಸಿದ್ದು, ನಾನು ಅಲ್ಲಿ ಬೆಳೆಯೋರನ್ನ ನೋಡಿದಾಗ ಅದಕ್ಕೆ ತುಂಬ ಬೆಲೆ ಇರುತ್ತೆ ಅಂತ ತುಂಬ ಜನ ಸಿಕ್ಕಾಪಟ್ಟೆ ಭೂಮಿಯನ್ನು ಹದಗೊಳಿಸಿ ಅದಕ್ಕೆ ತುಂಬ ಖರ್ಚು ಮಾಡಿ ಬೆಳೀತಾರೆ. ಅದನ್ನ ನೋಡಿದ್ದೀನಿ ನಾನು. ಆದರೆ ಅದು ಬೆಲೆ ಬಿದ್ದಾಗ ಅದಕ್ಕೆ ತುಂಬ ಏಟಾಗುತ್ತೆ. ಅದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ ಅಂದರೆ ಇತ್ತೀಚೆಗೆ ಆ ರೋಗಗಳು ಭೂಮಿಯಿಂದ ಬರುವಂಥ ಭೂಮಿಯ ಅಥವಾ ಮಣ್ಣಿನಿಂದ ಬರುವಂಥ ರೋಗಗಳು ಅದಕ್ಕೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಅಂದರೆ ಜೀವ ವೈವಿಧ್ಯತೆ ಕಡಿಮೆ ಆಗ್ತಿದೆ ನಮ್ಮ ಭೂಮಿಯಲ್ಲಿ. ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ, ಕ್ರಿಮಿನಾಶಕಗಳನ್ನು ಹೊಡಿತಾ ಇದ್ದೀವಿ. ಹೀಗಾಗಿ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿವೆ. ಸೊ ಇವೆಲ್ಲ ಕಾರಣಗಳಿಂದ ನಾವು ಆ ಒಂದು ಶುಂಠಿಯನ್ನು ಮಾಡಿದಾಗ ಸುಮಾರು ಕ್ರಿಮಿನಾಶಕಗಳನ್ನು ಹೊಡಿಲೇಬೇಕಾಗುತ್ತೆ. ಅದನ್ನೆಲ್ಲ ಅದಕ್ಕೂ ಖರ್ಚು. ಆಮೇಲೆ ಇನ್ನೊಂದು ಖರ್ಚು ನಾನು ನೋಡಿದ್ದು, ಅದು ಬೆಳೆದ ಮೇಲೆ ಅದನ್ನು ಕಿತ್ತುವಾಗ, ಅದನ್ನೇನು ಹಾರ್ವೆಸ್ಟ್ ಮಾಡ್ತೀವಲ್ಲ, ಅದನ್ನು ಮಾಡುವಾಗ ತುಂಬ ಮ್ಯಾನ್ ಪವರ್ ಬೇಕಾಗುತ್ತೆ, ತುಂಬ ಆಳುಗಳು ಬೇಕಾಗುತ್ತೆ ಅದಕ್ಕೆ. ಯಾಕಂದರೆ ಅದು ಸುಲಭವಾಗಿ ತೆಗಿಯೋಕ್ಕಾಗಲ್ಲ ಅದನ್ನ ಭೂಮಿಯಿಂದ ಅಲ್ವಾ. ಸೊ ಇದೆಲ್ಲ ಕಾರಣಗಳಿಂದ ನನಗನ್ಸಿದ್ದು, ಮಣ್ಣು ರಹಿತವಾಗಿ ಬೆಳೆದ್ರೆ ನೀವು ಅಲ್ಲಿ ರೋಗಗಳನ್ನು ನಾವು ಸುಲಭವಾಗಿ ನಿಯಂತ್ರಿಸ್ಬೋದು. ಆಮೇಲೆ ಅದಕ್ಕೆ ಬೇಕಾದಂಥ ನಾವು ಮುನ್ನೆಚ್ಚರಿಕೆ ಕ್ರಮನ ತಗೋಬೋದು. ಅದು ಅಲ್ಲದೆ ಇಳುವರಿ ಬಂದಾಗ ಅದನ್ನು ನಾವು ಸುಲಭವಾಗಿ ಹೊರಗೆ ತೆಗಿಬೋದು. ಯಾಕಂದರೆ ಅದನ್ನು ಗ್ರೋ ಬ್ಯಾಗ್ಸಲ್ಲಿ ಬೆಳಿತೀವಿ ನಾವು. ಹೀಗಾಗಿ ಸೊ ಅದನ್ನು ಹೇಗೆ ಅಂತ ನೋಡೋಣ. ನಾನು ಮಾಡಿದ್ದು ಒಂಥರ ಪ್ರಯೋಗಾತ್ಮಕವಾಗಿ. ನಾನು ತುಂಬ ಕಮರ್ಷಿಯಲಾಗಿ ಬೆಳೆಯೋಕೆ ಹೋಗಿಲ್ಲ. ನನಗೆ ಅಂತ ಬೆಳೆದಿದ್ದು. ನಾನು ಯಾವ ಶುಂಠಿ ತಂದೆ ಅಂದರೆ ತುಂಬ ಲೋಕಲ್ಲಾಗಿ ಸಿಗೋದು. ತುಂಬ ಕಮರ್ಷಿಯಲಾಗಿ ಸಿಗೋದು ದೊಡ್ಡದಿರುತ್ತೆ. ನಾನು ಲೋಕಲ್ಲಾಗಿ ಸಿಗೋದು, ಸ್ಥಳೀಯವಾಗಿ ಸಿಗುವಂಥ ಒಂದು ಶುಂಠಿನ ತಂದೆ. ಅದು ಸಿರ್ಸಿ ಕಡೆ ಸಿಕ್ಕಿದ್ದು. ಅದು ತುಂಬ ಚಿಕ್ಕ ಗಾತ್ರದಿರುತ್ತೆ. ಅದನ್ನು ನಾನು ಏನು ಮಾಡಿದೆ ಅಂದರೆ ಗ್ರೋ ಬ್ಯಾಗ್ಸ್ ಅಂತ ಪ್ಲಾಸ್ಟಿಕ್ಕದ್ದು ಒಂದು ಬ್ಯಾಗ್ ಇರುತ್ತೆ. ಅದು ನಿಮಗೆ ಎಲ್ಲ ಜನಕ್ಕೆ ಗೊತ್ತಿರ್ಬೋದು, ತುಂಬ ಜನರಿಗೆ. ಆ ಗ್ರೋ ಬ್ಯಾಗ್ ಏನಾಗುತ್ತೆ ಅಂದರೆ ಅದು UV ಟ್ರೀಟೆಡ್ ಅಂತ ಇರುತ್ತೆ. ಅಲ್ಟ್ರಾ ವೈಲೆಟ್ ರೇಸಿಂದ ಅದಕ್ಕೆ ಎಫೆಕ್ಟ್ ಆಗಲ್ಲ. ಅದರಿಂದ ಯಾವುದೇ ತೊಂದರೆ ಆಗಲ್ಲ. ಈಗ ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದರೆ ಆ ಪ್ಲಾಸ್ಟಿಕ್ ಹೆಂಗೆ ಹರಿದೋಗುತ್ತೆ ಆ ಥರ ಆಗೋದಿಲ್ಲ ಅದು. ಅದರ ಜೊತೆಗೆ ಆ ಒಂದು ಬ್ಯಾಗಿನಲ್ಲಿ ಅದರೊಳಗೆ ನಾವು ಒಂದು ಕೋಕೋಪೀಟನ್ನು ಹಾಕಿ, ಕೋಕೋಪೀಟ್ ಅಂದರೆ ತೆಂಗಿನ ನಾರು ಆಮೇಲೆ ತೆಂಗಿನ ಜುಬ್ರದಿಂದ ಮಾಡಿದಂತಹ ಒಂದು ಪದಾರ್ಥ. ಅದು ಲೋ EC ಅಂತ ಹೇಳ್ತಾರೆ. ಅಂದರೆ ಕಡಿಮೆ, ಅದರಲ್ಲಿ ಏನೂ ಇರಬಾರ್ದು. ಆ ಒಂದು ಕೋಕೋಪೀಟಲ್ಲಿ ಲೋ EC ಕೋಕೋಪೀಟ್ ಅಂತ ಸಿಗುತ್ತೆ. ಅದನ್ನು ತಗೊಂಡು ಬಂದು ಅದರೊಳಗೆ ನಾವೇನು ಮಾಡಿದ್ವಿ, ಶುಂಠಿಯ ಬೀಜವನ್ನು ನೆಟ್ಟು ಶುಂಠಿಯನ್ನು ಬೆಳೆಸಿದ್ವಿ. ಆ ಶುಂಠಿ ಸುಲಭವಾಗಿ ಬೆಳೀತು ಅದರಲ್ಲಿ. ಯಾಕಂದರೆ ಆ ಒಂದು ಕೋಕೋಪೀಟ್ ಏನಿರುತ್ತೆ ಅದು ತುಂಬ ಸರಾಗವಾಗಿ ಲೂಸ್ ಇರುತ್ತೆ ಅದು. ಹೀಗಾಗಿ ಅದು ತುಂಬ ಬೆಳೆಯೋಕ್ಕೆ ತುಂಬ ಸುಲಭ ಅದಕ್ಕೆ, ಶುಂಠಿಗೆ. ಅದು ಒಂದು ಕಾರಣ. ಸೊ ನಮಗೆ ಯಾಕೆ ಇಳುವರಿ ಚೆನ್ನಾಗಿದೆ ಅನ್ನಿಸ್ತು ಅಂದರೆ, ನಾನು ತುಂಬ ಮುತುವರ್ಜಿ ವಹಿಸಿ ಕಮರ್ಷಿಯಲಾಗಿ ಮಾಡಬೇಕು ಅಂತ ಮಾಡಿದ್ದಲ್ಲ. ಅದು ಸುಮ್ಮನೆ ಪ್ರಯೋಗಾತ್ಮಕವಾಗಿ ಮಾಡಿದ್ದು. ಆಮೇಲೆ ನಾನು ಒಂದು ಸಣ್ಣ ಬೀಜಗಳನ್ನು ಹಾಕಿದ್ದೆ. ರೈಸೋಮ್ಸ್ ಅಂತ ಹೇಳ್ತಾರೆ. ಆ ಸಣ್ಣ ಮೊಳಕೆ ಬಂದಂತಹ ಬೀಜಗಳನ್ನು ಅದರಲ್ಲಿ ಹಾಕ್ತಾ ಹೋಗಿದ್ದೆ. ಅದರಿಂದ ನನಗೆ ಒಂದೊಂದು ಬ್ಯಾಗಿನಲ್ಲಿ 1 kgಯಷ್ಟು ನನಗೆ ಇಳುವರಿ ಬಂದಿತ್ತು. ಸೊ ಅದು ನನಗೆ ತುಂಬ ಚೆನ್ನಾಗಿದೆ ಇಳುವರಿ ಅಂತ ಅನ್ನಿಸ್ತು. ಈಗ ಒಂದು ಶುಂಠಿಯ ಇಳುವರಿಗೆ ಒಂದು ಮಾನದಂಡ ಇದೆ. ನಾನು ಯಾರೋ ಒಬ್ಬರಿಂದ ಕೇಳಿ ತಿಳಿದಿದ್ದು. ಅಂದರೆ ನೀವು ಯಾವ ಬೀಜವನ್ನು ಎಷ್ಟು ಗಾತ್ರದ್ದು ಹಾಕಿರ್ತೀರಿ ಅಥವಾ ಎಷ್ಟು ತೂಕದ್ದು ಹಾಕಿರ್ತೀರಿ ಅದರ 10 ಪಟ್ಟು ಬಂದರೆ ಅದು ಒಳ್ಳೆ ಇಳುವರಿ ಅಂತ. ಈಗ ನಾನು ಒಂದು 100 ಗ್ರಾಮದ್ದು ಒಂದು ಶುಂಠಿಯ ಬೀಜವನ್ನು ಹಾಕಿದರೆ ಅದು 1 kg ಬಂದುಬಿಟ್ರೆ ಅದು ಒಂದು ಒಳ್ಳೆ ಇಳುವರಿ ಅಂತ. ಸೊ ನಾನು ಹಾಕಿದ್ದು ಇನ್ನೂ ಚಿಕ್ಕದು, ಮೇ ಬಿ ಒಂದು 20 ಗ್ರಾಮ್ 30 ಗ್ರಾಮ್ ಇರ್ಬೋದು. ಅದಕ್ಕೆ ನನಗೆ 1 kg ಬಂದಿತ್ತು ಅಂದರೆ ಅದು ಒಳ್ಳೆ ಇಳುವರಿನೇ. ಸೊ ಅದಕ್ಕೆ ನನಗೇನು ಅನ್ನಿಸ್ತು, ಇದನ್ನು ಸುಮಾರು ಜನ ರೈತರು ಮಾಡ್ಬೋದಲ್ಲ ಅಂತ. ಆದರೆ ಒಂದೇ ಒಂದು ಇದರಲ್ಲಿ ಸಮಸ್ಯೆ ಏನಾಗ್ಬೋದು ಅಂದರೆ, ನಿಮಗೊಂದು ನೀರನ್ನು ಬೀಳಲಾರ್ದಂಗೆ ನೋಡ್ಕೋಬೇಕಾಗತ್ತೆ ನೀವು. ಯಾಕಂದರೆ ನಾವು ಅದಕ್ಕೆ ನೀರಿನಲ್ಲಿ ಕರಗುವಂಥ ಲವಣಾಂಶಗಳನ್ನು ಹಾಕಿ ಬೆಳೆಸ್ತೀವಿ. ಸೊ ಹೀಗಾಗಿ ನಿಮ್ಮ ಮಳೆ ಬಂದು ಬಿಟ್ಟು ಅಂದರೆ ಅದು ಏನಾಗುತ್ತೆ, ಅದು
ಅದು ಕರಗಿ ನೀರಿಂದ ಅಥವಾ ಬ್ಯಾಗಿನಿಂದ ಹೊರಗೆ ಹೋಗ್ಬಿಡುತ್ತೆ ಅಂತ. ಆ ಕಾರಣದಿಂದ ನೀವು ಅದನ್ನ ಪಾಲಿ ಹೌಸಲ್ಲಿ ಮಾಡೋದು ಒಂದು ಉತ್ತಮ ವಿಧಾನ. ಇಲ್ಲ ಅಂದರೆ ಮಲ್ಟಿ ಲೇಯರ್ ಮಾಡ್ಬೋದು, ಅಂದರೆ ಒಂದರ ಮೇಲೆ ಒಂದು ಇಟ್ಬಿಟ್ಟು ಮಾಡ್ಬೋದು. ಯಾಕಂದರೆ ಶುಂಠಿ ನಿಮಗೆ ಶೇಡ್ ಟಾಲರೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅಂದರೆ ಅದು ನೆರಳಿನಲ್ಲಿ ಅಂದರೆ ಅಥವಾ ಕಡಿಮೆ ಬಿಸಿಲಿನಲ್ಲಿ ಬೆಳೆಯುವಂಥ ಅಥವಾ ಕಡಿಮೆ ಬಿಸಿಲನ್ನು ತಗೊಂಡು ಬೆಳೆಯುವಂಥ ಒಂದು ಪ್ಲ್ಯಾಂಟ್ ಅಂತ ಅಥವಾ ಸಸ್ಯ ಅಂತ ಹೇಳ್ಬೋದು. ಸೊ ಹೀಗಾಗಿ ಅದನ್ನು ನೀವು ಮಲ್ಟಿ ಲೇಯರ್ ಆಗಿ ಬೆಳಿಬೋದು, ಒಂದರ ಮೇಲೆ ಒಂದು ಇಟ್ಕೊಂಡು. ಇದೇ ಥರನೇ ನೀವು ಅರಿಶಿನವನ್ನು ಕೂಡ ತುಂಬ ಜನ ಬೆಳೀತಾ ಇದ್ದಾರೆ ಆ ಥರ. ಸೊ ಮಣ್ಣು ರಹಿತವಾಗಿ ಶುಂಠಿಯನ್ನು ನೀವು ಒಂದೊಂದು ಲೇಯರ್ ಹಾಕಿ ಬೆಳಿಬೋದು ಒಂದು. ಅಥವಾ ನಿಮಗೆ ಏನೂ ಬೇಡ, ಸದ್ಯಕ್ಕೆ ಒಂದು ಪ್ರಯೋಗ ಮಾಡಿ ನೋಡೋಣ, ಒಂದು ಎಷ್ಟೋ 1/4 ಎಕರಲ್ಲಿ ಅಥವಾ 1/4 ಎಕರ್ ಅಂದ್ಕೊಳ್ಳಿ, 1/4 ಎಕರ್ನಲ್ಲಿ ಒಂದು ಪ್ರಯೋಗ ಮಾಡೋಣ ಅಂತಂದರೆ ಒಂದೇ ಒಂದು ಸಮತಟ್ಟಾಗಿ, ಅಂದರೆ ಒಂದು ಲೇಯರ್ ಅಂತ ಹೇಳ್ಬೋದು, ಒಂದು ಲೇಯರಲ್ಲಿ ಮಾಡಿ ಅದನ್ನು ನೋಡಿ ನಿಮಗೆ ಚೆನ್ನಾಗಿದೆ ಅನಿಸಿದರೆ ಅದಕ್ಕೆ ಇನ್ನೂ ನೀವು ದೊಡ್ಡದಾಗಿ ಮಾಡ್ಬೋದು, ಅದರಿಂದ ಒಳ್ಳೆ ಲಾಭನೂ ಗಳಿಸ್ಬೋದು ಅಂತ ನನಗನ್ಸುತ್ತೆ. ಅದಕ್ಕೆ ನೀವು ತುಂಬ ವಿಧಾನಗಳಿದ್ದಾವೆ. ಅಂದರೆ ನೀವು ನೀರನ್ನು ಡ್ರಿಪ್ ಮೂಲಕ ಬಿಡ್ಬೋದು, ಆ ನೀರನ್ನು ಕೂಡ ನೀವು ಮತ್ತೆ ಶೇಖರಣೆ ಮಾಡಿ ಮತ್ತು ವಾಪಸ್ಸು ಅದಕ್ಕೇ ಹಾಕ್ಬೋದು. ಸೊ ಆ ಥರದ್ದೆಲ್ಲನೂ ಸಿಸ್ಟಮ್ ಮಾಡ್ಕೋಬೇಕಾಗತ್ತೆ ನೀವು. ಅಂದರೆ ಅದಕ್ಕೆ ನೀವು ಒಂದು ತರಬೇತಿ ಕೂಡ ಬೇಕು ಅಂದರೆ ನಮ್ಮ ಹತ್ರ ಬರ್ಬೋದು. ನಮ್ಮ ಬೆಂಗಳೂರು ಇದರಲ್ಲಿ ಬ್ರಾಂಚಲ್ಲಿ ನಾವು ತರಬೇತಿನೂ ಕೊಡ್ತೀವಿ, ಅಂದರೆ ಇನ್ ಜನರಲ್ ಕೊಡ್ತೀವಿ. ಸಾಮಾನ್ಯವಾಗಿ ಏನೇನು ಬೆಳಿಬೋದು ನೀವು ಮಣ್ಣು ರಹಿತವಾಗಿ ಅನ್ನೋದ್ರ ಬಗ್ಗೆ ಕೊಡ್ತೀವಿ. ಆದರೆ ಇದ್ರ ಬಗ್ಗೆನೂ ಕೂಡ ಒಂದು ನಾನು ಮಾಹಿತಿನ ನಾನು ಕೊಡಬಲ್ಲೆ ಅದರ ಬಗ್ಗೆ. ಆಮೇಲೆ ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ. ಆ ನ್ಯೂಟ್ರಿಯೆಂಟ್ಸು ಕೂಡ ನೀವು ಪರ್ಚೇಸ್ ಮಾಡಿ ಅದನ್ನು ಬಳಸ್ಬೋದು. ನನಗೆ ಎನಿವೆ ಈ ನಂಬರ್ಗೆ ಕರೆ ಮಾಡಿ. ಆಮೇಲೆ ಹಲವಾರು ಅದಕ್ಕೆ ಹೆಂಗೆ ಮೊಳಕೆ ಬರೆಸ್ಬೇಕು, ಯಾವ ಥರ ಹಾಕಬೇಕು, ಯಾಕಂದರೆ ಅದೊಂದು 8 ರಿಂದ 9 ತಿಂಗಳಿಗೆ ಇಳುವರಿ ಬರುತ್ತೆ ಶುಂಠಿದು. ಅಂದರೆ ನಿಮಗೊಂದು ಔಷಧೀಯ ಗುಣ ಅದರಲ್ಲಿ ಬರಬೇಕು ಅಂದರೆ. ಸೊ ಅವಾಗ ನೀವು ಅದಕ್ಕೆ ಕಾಯಬೇಕಾಗತ್ತೆ. ಯಾವ ತಳಿ ಬೇಕೋ ಅದನ್ನು ನೀವು ಲೋಕಲ್ಲಾಗಿ ಯಾವ್ದು ಸಿಗುತ್ತೆ ಅದನ್ನು ಬಳಸ್ಬೋದು. ಯಾವುದು ನಿಮಗೆ ವಾಣಿಜ್ಯವಾಗಿ ನಿಮಗೆ ಒಂದು ಹೆಚ್ಚಿನ ಒಂದು ದುಡ್ಡನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡು ಅದನ್ನ ನೀವು ಬಳಸ್ಬೋದು. ಈಗ ನಾಟಿ ಇದು ತಳಿನೇ ಹಾಕಬೇಕು ಅಂತೇನಿಲ್ಲ, ಅದು ಆಯ್ಕೆ ನಿಮಗೆ ಬಿಟ್ಟಿದ್ದು. ಯಾಕಂದರೆ ಮಣ್ಣು ರಹಿತ ಕೃಷಿಯಲ್ಲಿ ನೀವು ಏನು ಬೇಕಾದರೂ ಬೆಳೆಸ್ಬೋದು. ಅದರಲ್ಲೇನು ಮಣ್ಣು ರಹಿತ ಕೃಷಿಗೆ ಅಂತಲೇ ಏನಾದರೂ ಸ್ಪೆಷಲ್ ಅಥವಾ ವಿಶೇಷವಾದಂಥ ತಳಿ ಇರಲ್ಲ. ಯಾವುದೇ ತಳಿಯನ್ನು ಕೂಡ ಅದರಲ್ಲಿ ಬೆಳೆಸ್ಬೋದು. ಆದರೆ ಒಂದೇ ಒಂದು ಇದು ಅಂದರೆ ಏನು ತೆಂಗಿನ ನಾರನ್ನು ಏನು ಬಳಸ್ತೀರಿ, ತೆಂಗಿನ ಕೊಕೊಪೀಟ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನೀವು ಲೋ EC ಅಂತಲೇ ತೊಗೋಬೇಕು. ಅಂದರೆ ಹೈಡ್ರೋಪೋನಿಕ್ಸ್ಗೆ ಅಂತಲೇ ಸಪ್ರೇಟ್ ಇರುತ್ತೆ. ಅಂದರೆ ಅದರಲ್ಲಿ ಯಾವುದೇ ತರಹದ ಕಾಂಪೋಸ್ಟು ಅಥವಾ ಏನೂ ಇರಲ್ಲ ಅದರಲ್ಲಿ. ಆಮೇಲೆ ಇದು ಯಾಕೆ ಒಂದು ದೊಡ್ಡ ಲಾಭ ಈ ಥರ ಮಣ್ಣು ರಹಿತವಾಗಿ ಬೆಳೆಯೋದು ಅಂದರೆ, ಅಲ್ಲಿ ನಿಮಗೆ ಯಾವುದೇ ಒಂದು ಶಿಲೀಂಧ್ರದ ಒಂದು ಏನು ಆಕ್ರಮಣ ಆಗುತ್ತಲ್ಲ ಶುಂಠಿ ಮೇಲೆ, ಯಾಕೆಂದರೆ ಅದು ಮಣ್ಣಿನ ಕೆಳಗಿರೋದ್ರಿಂದ ನಮ್ಮ ಈ ಮಣ್ಣು ರಹಿತ ವಿಷಯದಲ್ಲಿ ಕೋಕೋಪೀಟ್ನಲ್ಲಿರೋದ್ರಿಂದ ಆ ಶಿಲೀಂಧ್ರ ಕ್ಕೆ ಆಕ್ರಮಣ ಮಾಡೋಕ್ಕೆ ಅಥವಾ ಅದನ್ನು ನೀವು ರೆಮಿಡಿಯಾಗಿ ಅಥವಾ ಔಷಧವಾಗಿ ಇನ್ನೊಂದು ಶಿಲೀಂಧ್ರವನ್ನು ಬಳಸ್ಬೋದು. ಓಕೆ, ಟ್ರೈಕೋಡರ್ಮಾ ವಿರಿಡೆ ಅಂತ ಇದೆ, ಟ್ರೈಕೋಡರ್ಮಾ ಹರ್ಜಾನಿಯಮ್ ಅಂತ ಇದೆ. ಆ ಥರದ ಶಿಲೀಂಧ್ರಗಳನ್ನು ನೀವು ಹಾಕಿ ಕೋಕೋಪೀಟ್ನಲ್ಲಿ ಬೆರೆಸಿ ಆ ಬ್ಯಾಗ್ನಲ್ಲೇ ನೀವು ಶುಂಠಿ ಬೆಳೆದ್ಬಿಟ್ರೆ ಅವಾಗ ನಿಮಗೆ ಬೇರೆ ಒಂದು ಔಷಧಿಯನ್ನು ಕೊಡೋ ಪ್ರಶ್ನೆನೇ ಬರಲ್ಲ. ಆಮೇಲೆ ಅವು ಎಲ್ಲನೂ ಪ್ರತಿಯೊಂದು ಬೇರೆ ಬೇರೆ ಒಂದು ಭಾಗವಾಗಿರೋದ್ರಿಂದ ಒಂದು ಬ್ಯಾಗ್ನಲ್ಲಿರೋ ಶುಂಠಿನೇ ಬೇರೆ, ಇನ್ನೊಂದು ಬ್ಯಾಗ್ನಲ್ಲಿರೋ ಶುಂಠಿನೇ ಬೇರೆ. ಸೊ ಇಲ್ಲೇನಾದರೂ ಸಮಸ್ಯೆ ಆದರೆ ಅದಕ್ಕೆ ಆಗುವಂಥ ಪ್ರಮೇಯ ಇರೋದಿಲ್ಲ. ಹೀಗಾಗಿ ತುಂಬ ನಿಮಗೆ ಅದು ಖರ್ಚನ್ನು ಕಡಿಮೆ ಮಾಡುತ್ತೆ ಅನ್ನೋದು ನನ್ನ ಒಂದು ಅನುಭವ. ಆಮೇಲೆ ಇದನ್ನು ಹೆಚ್ಚು ರೈತರು ಇದನ್ನ ಮಾಡಬೇಕು. ತುಂಬ ನೀವು ಶೇಡ್ ನೆಟ್ ಹಾಕೊಂಡು ಮಾಡ್ಬೋದು. ಏನೋ ಪಾಲಿ ಹೌಸಲ್ಲಿ ತುಂಬ ನಿಮ್ಗೆ ಖರ್ಚಾಗುತ್ತೆ ಅಂದರೆ ಶೇಡ್ ನೆಟ್ಟಲ್ಲಿ ಕೂಡ ಮಾಡ್ಬೋದು. ಶೇಡ್ ನೆಟ್ಟಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಕೆಳಗೆ ಬರುತ್ತೆ, ಆದ್ರೂ ಕೂಡ ನೀವು ಒಂದ್ರ ಮೇಲೆ ಒಂದು ಇಟ್ಟಾಗ ಅಷ್ಟೊಂದು ನೀರಿನ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನು ನೀವು ತಿಳ್ಕೊಂಡು ಒಂದು ಸಣ್ಣದಾಗಿ ಮಾಡಿ, ಒಂದು ಮೇ ಬಿ ನಿಮ್ಮ ಟೆರೆಸ್ ಮೇಲೆ ಮಾಡಿ, ಅಥವಾ ನಿಮ್ಮದೊಂದು ಸಣ್ಣ ಜಾಗ ಇದೆ ನಿಮ್ಮ ಮನೆ ಪಕ್ಕದಲ್ಲಿ, ಅಲ್ಲಿ ಮಾಡಿ ನೋಡಿ. ನಿಮಗೆ ಚೆನ್ನಾಗಿ ಬರುತ್ತೆ ಅನಿಸಿದರೆ ದೊಡ್ಡದಾಗಿ ಮಾಡಿ. ಅವಾಗ ನಿಮಗೂ ಒಂದು ಗೊತ್ತಾಗುತ್ತೆ ಇದರಿಂದ ಏನು ಲಾಭ ಇದೆ ಅಂತ. ಸೊ ಇನ್ನೇನಾದರೂ ನಿಮಗೆ ಇದ್ರ ಬಗ್ಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಎಲ್ಲನೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದನ್ನು ಹೇಳ್ತಾ ಇರ್ತೀನಿ. ಆಮೇಲೆ ನನಗೆ ಗೊತ್ತಿಲ್ಲ ಅಂದರೆ ಏನಾದರೂ ತಿಳ್ಕೊಂಡು ಕೂಡ ಹೇಳ್ತೀನಿ. ಆಮೇಲೆ ಮುಂದಿನ ಒಂದು ವಿಡಿಯೋ ನಾನು ಸರ್ವೆ ಅಥವಾ ಹದ್ದುಬಸ್ತಿನ ಬಗ್ಗೆ ಮಾಡೋಣ ಅಂತಿದ್ದೀನಿ. ಯಾಕಂದರೆ ನನಗೆ ಅದರಲ್ಲಿ ತುಂಬ ಅನುಭವಗಳು ಕಟ್ಟು ಅನುಭವಗಳಾಗಿದೆ. ಸೊ ಹೀಗಾಗಿ ಬೇರೆಯವ್ರಿಗೂ ಅದು ಆಗೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಅದೊಂದು ಇದನ್ನು ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋಕ್ಕೆ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ. ನಮಸ್ಕಾರ, ಧನ್ಯವಾದಗಳು.